ಅದು ಇವತ್ತಿಗೂ ಕೂಡ ಕೃಷಿ ಸಚಿವರು ಯಾರು ಅಂತ ಗೊತ್ತಿಲ್ಲ, ತೋಟಗಾರಿಕೆ ಸಚಿವರು ಯಾಕಂದ್ರೆ ಬರೀ ಕ್ಯಾಬಿನೆಟ್ ಎಕ್ಸ್ಪಾನ್ಷನ್ ಆಗಿರೋದು ಅಷ್ಟೇನೆ. ಬಹುಶಃ ನನಗನ್ಸಿದೆ ಮುಖ್ಯಮಂತ್ರಿಗಳು ಇನ್ನೊಂದು 3-4 ಬಾರಿ ಡೆಲ್ಲಿಗೆ ಹೋಗ್ಬೇಕಾಗ್ತದೆ. ಕೆ.ಸಿ. ವೇಣುಗೋಪಾಲ್ ಏನ್ ಹೇಳ್ತಾರೆ, ಯಾರಿಗೆ ಯಾವ ಪೋರ್ಟ್ಫೋಲಿಯೋ ಕೊಡಬೇಕು, ಯಾಕಂದ್ರೆ ಅಲ್ಲಿ ಮೇಲೆ ಏನೇನು ಕಮಿಟ್ಮೆಂಟ್ ಆಗಿದೆ ರಾಜ್ಯದ ಜನತೆಗೂ ಗೊತ್ತಿಲ್ಲ, ಮುಖ್ಯಮಂತ್ರಿಗಳಿಗೂ ಗೊತ್ತಿಲ್ಲ. ಡಿ.ಕೆ. ಶಿವಕುಮಾರ್ಗೆ ಅರ್ಧ ಮಾತ್ರ ಗೊತ್ತಿದೆ. ಕೆ.ಸಿ. ವೇಣುಗೋಪಾಲ್ ಏನ್ ತೀರ್ಮಾನ ಮಾಡ್ತಾರೆ ಅವಾಗಲೇ ಅದು ತೀರ್ಮಾನ ಆಗುವಂತದ್ದು. ಕ್ಯಾಬಿನೆಟ್ ಮಿನಿಸ್ಟರ್ ಯಾರಾಗಬೇಕು ಅದು ರೇಟ್ ಫಿಕ್ಸ್ ಆಗಿದೆ. ಪೋರ್ಟ್ಫೋಲಿಯೋ ಯಾವ್ದಾಗಬೇಕು ಅನ್ನೋದಕ್ಕೆ ಮತ್ತೆ ಮುಖ್ಯಮಂತ್ರಿ 4 ಬಾರಿ ಡೆಲ್ಲಿಗೆ ಹೋಗ್ಬೇಕಾಗ್ತದೆ. ಇಂಥ ಪರಿಸ್ಥಿತಿ ರಾಜ್ಯದ ರಾಜಕೀಯ ಇತಿಹಾಸದಲ್ಲಿ ಎಂದೂ ಕೂಡ ಬಂದಿರಲಿಲ್ಲ. ಇಂಥ ಭ್ರಷ್ಟ ಕಾಂಗ್ರೆಸ್ ಸರ್ಕಾರದಿಂದ ರಾಜ್ಯದಲ್ಲಿ ಏನೋ ಅಭಿವೃದ್ಧಿ ಕೆಲಸ ಕಾರ್ಯಗಳು ಆಗ್ತದೆ ಅನ್ನುವ ನಿರೀಕ್ಷೆ ನೀವು ಇರಬೇಡಿ. ಯಾವ ಆಧಾರದ ಮೇಲೆ ನಾಗೇಂದ್ರ ಅವ್ರನ್ನ ಮತ್ತೆ ಸಚಿವ ಸಂಪುಟಕ್ಕೆ ಸೇರಿಸಿಕೊಂಡಿದ್ದಾರೆ ಮನೆ ಮುಖ್ಯಮಂತ್ರಿಗಳು? ಚಾರ್ಜ್ ಶೀಟ್ ಫೈಲ್ ಮಾಡಿದ್ದಾರೆ. ಬೇಲ್ ಕಂಡೀಷನ್ ಕೂಡ ರಿಲ್ಯಾಕ್ಸ್ ಆಗಿಲ್ಲ. ಮೊನ್ನೆ ದೆಹಲಿಗೆ ಹೋಗ್ಬೇಕು ಅಂತ ಹೇಳಿದ್ರು ಕೂಡ ನ್ಯಾಯಾಲಯ ಅದಕ್ಕೆ ಅನುಮತಿಯನ್ನು ಕೊಟ್ಟಿಲ್ಲ. ಫಸ್ಟ್ ಆಫ್ ಇಟ್ಸ್ ಕೈಂಡ್. ಕ್ಯಾಬಿನೆಟ್ ಮಿನಿಸ್ಟರ್ಗೆ ಇವತ್ತು ಬೆಂಗಳೂರು ಬಿಟ್ಟು ಹೊರ ಹೋಗೋದಕ್ಕೆ ಇವತ್ತು ಅನುಮತಿ ಇಲ್ಲ. ಇವತ್ತು ಭ್ರಷ್ಟಾಚಾರದ ಆರೋಪ ಹೊತ್ಕೊಂಡಿರ್ತಕ್ಕಂಥ ವಾಲ್ಮೀಕಿ ಅಭಿವೃದ್ಧಿ ನಿಗಮದ ಹಗರಣದಲ್ಲಿ ಲೂಟಿ ಮಾಡಿರ್ತಕ್ಕಂಥವ್ರನ್ನ ಚಾರ್ಜ್ ಶೀಟ್ ಇದ್ರು ಕೂಡ ಮತ್ತೆ ಕ್ಯಾಬಿನೆಟ್ ಸೇರಿಸಿಕೊಂಡಿರುವಂತದ್ದು. ಇವ್ರು ಮತ್ತೆ ಭ್ರಷ್ಟಾಚಾರ ರಹಿತ ಆಡಳಿತನ ಅಂತ ಹೇಳಿಕೆಯನ್ನು ಕೂಡ ನಡೀತಾ ಇದ್ದಾರೆ. ನಾಗೇಂದ್ರ ಅವರು ಯಾಕೆ ಇವತ್ತು ಸಚಿವ ಸಂಪುಟಕ್ಕೆ ಸೇರಿಸಿಕೊಂಡಿದ್ದಾರೆ ಅಂತ ಹೇಳಿದ್ರೆ ಕಾಂಗ್ರೆಸ್ ಹೈಕಮಾಂಡ್ಗೆ ನೇರವಾಗಿ ಹೆದರಿಸಿದ್ದಾರೆ ಅವರು. ನಾಗೇಂದ್ರ ಅವರು ನನ್ನನ್ನೇನಾದ್ರೂ ಸಚಿವ ಸಂಪುಟಕ್ಕೆ ತೆಗೆದುಕೊಳ್ಳಿಲ್ಲ ಅಂತ ಹೇಳಿದ್ರೆ ನಾನಿನ್ನ ತಾಳ್ಮೆಯಿಂದ ಕೂರೋದಕ್ಕೆ ಸಾಧ್ಯ ಇಲ್ಲ. ಕಾಂಗ್ರೆಸ್ ಹೈಕಮಾಂಡಿನ ಬಂಡವಾಳವನ್ನ ಬಹಿರಂಗ ಪಡಿಸ್ತೇನೆ ಅಂತೇಳಿ ಬೆದರಿಕೆ ಹಾಕಿದ ನಂತರವೇ ಅವರು ಕ್ಯಾಬಿನೆಟ್ ತೆಗೆದುಕೊಂಡಿರುವಂತದ್ದು. ಇಲ್ಲದ್ರೆ ಚಾರ್ಜ್ ಶೀಟ್ ಅನ್ನ ಹೊತ್ತಿರ್ತಕ್ಕಂಥ ಅವ್ರನ್ನ ಮತ್ತೆ ಸಚಿವ ಸಂಪುಟಕ್ಕೆ ತೆಗೆದುಕೊಳ್ಳಕ್ಕೆ ಸಾಧ್ಯನೇ ಇರಲಿಲ್ಲ. ಸೊ ಇಲ್ಲೊಂದ್ ಕಡೆ ಕೆ.ಸಿ. ವೇಣುಗೋಪಾಲ್ ಅವರು, ರಾಹುಲ್ ಗಾಂಧಿ ಅವರು ಭಯಭೀತರಾಗಿ ಎಲ್ಲಿ ಮತ್ತೆ ನಾಗೇಂದ್ರ ಅವರು ವಾಲ್ಮೀಕಿ ಅಭಿವೃದ್ಧಿ ನಿಗಮದ ಹಗರಣದಲ್ಲಿ ಅವ್ರಿಗೆ ಹೈಕಮಾಂಡ್ಗೆ ಎಷ್ಟು ಪಾಲು ಹೋಗಿದೆ ಅದನ್ನು ಬಾಯಿ ಬಿಟ್ಬಿಟ್ರೆ ಅಂತ ಹೇಳಿ ಹೆದರ್ಕೊಂಡು ಮತ್ತೆ ಕ್ಯಾಬಿನೆಟ್ ತೆಗೆದುಕೊಳ್ಳುವಂತ ಕೆಲಸ ಹೈಕಮಾಂಡ್ ಮಾಡಿರುವಂತದ್ದು, ಮುಖ್ಯಮಂತ್ರಿಗಳು ಮಾಡಿರುವಂತದ್ದು. ಮೂರನೇದು ಬಹಳ ಪ್ರಮುಖವಾಗಿರ್ತಕ್ಕಂಥ ವಿಚಾರ, ವಿಧಾನ ಪರಿಷತ್ತಿನಲ್ಲಿ ಚೇರ್ಮನ್ ಅವ್ರಿಗೆ ಹೊರಟ್ಟಿ ಅವ್ರಿಗೆ ಸ್ವತಃ ಮುಖ್ಯಮಂತ್ರಿಗಳು ದೂರವಾಣಿ ಕರೆ ಮಾಡಿ ತಮ್ಮ ಸ್ಥಾನಕ್ಕೆ ರಾಜೀನಾಮೆ ಕೊಡಬೇಕು ಅಂತ ತಾಕೀತು ಮಾಡಿರುವಂತದ್ದು. ಮತ್ತೊಂದು ಕಡೆ ಕೆ.ಸಿ. ವೇಣುಗೋಪಾಲ್ ಅವರು ಎಐಸಿಸಿಯ ಲೆಟರ್ ಮೇಲೆ ವಿಧಾನಸಭೆಯಲ್ಲಿ ಯಾರು ಸ್ಪೀಕರ್ ಆಗಬೇಕು, ಡೆಪ್ಟಿ ಸ್ಪೀಕರ್ ಯಾರಾಗಬೇಕು, ಕೌನ್ಸಿಲ್ ಅಲ್ಲಿ ಯಾರು ಚೇರ್ಮನ್ ಆಗಬೇಕು, ಯಾರು ಡೆಪ್ಟಿ ಚೇರ್ಮನ್ ಆಗಬೇಕು, ಅರೆ ಸಂವಿಧಾನದ ಬಗ್ಗೆ ಪುಸ್ತಕ ಇಟ್ಕೊಂಡು ಭಾಷಣ ಮಾಡ್ತಕ್ಕಂಥ ರಾಹುಲ್ ಗಾಂಧಿ ಅವರು ಎಐಸಿಸಿಯ ಪ್ರಧಾನ ಕಾರ್ಯದರ್ಶಿ ತನ್ನ ಲೆಟರ್ ಅಲ್ಲಿ ಆದೇಶ ಹೊರಡಿಸ್ತಾರೆ ಅಂತ ಹೇಳಿದ್ರೆ ಸಂವಿಧಾನಕ್ಕೆ ಮಾಡಿರ್ತಕ್ಕಂಥ ಅಪಚಾರ ಒಂದು ಕಡೆ ಆದ್ರೆ ಸದನಕ್ಕೂ ಕೂಡ ಅಗೌರವ ಮಾಡುವಂತ ಕೆಲಸ ಇವತ್ತು ಕೆ.ಸಿ. ವೇಣುಗೋಪಾಲ್ ಅವರು ಮಾಡಿದ್ದಾರೆ, ಮಾನ್ಯ ಮುಖ್ಯಮಂತ್ರಿಗಳು ಮಾಡಿದ್ದಾರೆ. ಸ್ಪೀಕರ್ ಯಾರಾಗಬೇಕು, ಡೆಪ್ಟಿ ಸ್ಪೀಕರ್ ಯಾರಾಗಬೇಕು, ಕೌನ್ಸಿಲ್ ಅಲ್ಲಿ ಚೇರ್ಮನ್ ಯಾರಾಗಬೇಕು, ಡೆಪ್ಟಿ ಚೇರ್ಮನ್ ಯಾರಾಗಬೇಕು, ಇದು ಸದನದ ಆಸ್ತಿ, ಸದನದ ಸ್ವತ್ತು. ಶಾಸಕರುಗಳು ತೀರ್ಮಾನ ಮಾಡಬೇಕು ಸದನದ ಒಳಗಡೆ, ಆನ್ ದ ಫ್ಲೋರ್ ಆಫ್ ದಿ ಹೌಸ್. ತಾನು ಎಐಸಿಸಿ ಜನರಲ್ ಸೆಕ್ರೆಟರಿ, ನಾನು ಮುಖ್ಯಮಂತ್ರಿ ಅಂತ ಹೇಳಿ ಮನ್ಸೋ ಇಚ್ಛೆ ಲೆಟರ್ ಮೇಲೆ ಸೈನ್ ಮಾಡಿ ಕಳಿಸ್ತಕ್ಕಂಥದ್ದಲ್ಲ. ಸಂವಿಧಾನಕ್ಕೆ ಇವತ್ತು ಅಪಚಾರ ಎಸಗುವಂತ ಕೆಲಸ ಇವತ್ತು ಕಾಂಗ್ರೆಸ್ನವ್ರು ಮಾಡಿರುವಂತದ್ದು. ಇವತ್ತು ಪ್ರಜಾಪ್ರಭುತ್ವಕ್ಕೆ ಒಂದು ಕಗ್ಗೊಲೆ ಮಾಡುವಂತ ಕೆಲಸ ಕಾಂಗ್ರೆಸ್ನವರು ಮಾಡಿದ್ದಾರೆ ಅನ್ನೋದನ್ನ ಮತ್ತೆ ಸಂದರ್ಭ ಉಲ್ಲೇಖ ಮಾಡೋದಕ್ಕೆ ಇಚ್ಛೆ ಪಡ್ತೇನೆ. ಹಾಗಾಗಿ ರಾಜ್ಯದ ಜನ ಈ ಕಾಂಗ್ರೆಸ್ ಸರ್ಕಾರದಿಂದ ಇನ್ಮೇಲಾದ್ರೂ ಕೂಡ
ಹಿಂದೆ 3 ವರ್ಷದಲ್ಲಂತೂ ಯಾವುದೇ ಅಭಿವೃದ್ಧಿ ಕೆಲಸ ಕಾರ್ಯಗಳು ರಾಜ್ಯದಲ್ಲಿ ಆಗಲಿಲ್ಲ. ಮುಂದೆ 2 ವರ್ಷದಲ್ಲಿ ಏನಾದರೂ ರಾಜ್ಯದಲ್ಲಿ ಅಭಿವೃದ್ಧಿ ಆಗ್ತದೆ ಅಂತ ಹೇಳಿದ್ರೆ ಆ ಕಲ್ಪನೆಯಲ್ಲಿ ಏನಾರ ಇದ್ರೆ, ಆ ಭ್ರಮನೆಯಲ್ಲಿ ಏನಾರ ಇದ್ರೆ ಅದು ಭ್ರಮೆಯಾಗೇ ಇರ್ತದೆ. ಮುಖ್ಯಮಂತ್ರಿಗಳ ಟಾರ್ಗೆಟ್ ಇರುವಂತದ್ದು ಒಂದು ಬಿಡದಿ ಟೌನ್ಶಿಪ್ ಆಗಬೇಕು, ಕನಕಪುರದಲ್ಲಿ ಏರ್ಪೋರ್ಟ್ ಬರಬೇಕು, ಅವರ ಬಿಸ್ನೆಸ್ ಎಂಪೈರ್ ಎಕ್ಸ್ಪಾನ್ಷನ್ ಆಗಬೇಕು ಮುಖ್ಯಮಂತ್ರಿಗಳದು. ಇದರ ಆದ್ಯತೆ ವಿನಃ ರಾಜ್ಯದ ಅಭಿವೃದ್ಧಿ ಅಲ್ಲ ಅನ್ನೋದನ್ನ ಮತ್ತೊಮ್ಮೆ ಸಂದರ್ಭ ಸ್ಪಷ್ಟಪಡಿಸಕ್ಕೆ ಇಚ್ಛಪಡ್ತೇನೆ. ಮಾನ್ಯ ಪ್ರಿಯಾಂಕಾ ಖರ್ಗೆ ಅವರು ಬಹಳ ಉದ್ದಟತನದಿಂದ ಮೊನ್ನೆ ಹೇಳಿಕೆಯನ್ನು ನೀಡಿದ್ದಾರೆ. ಅಧಿಕಾರದ ದರ್ಪ ಮದ ಹೇಗೆ ನೆತ್ತಿಗೇರಿದೆ ಅಂತ ಹೇಳಿದ್ರೆ, ಏನಿವತ್ತು ಅನೇಕ ವಿದ್ಯಾರ್ಥಿಗಳು, ಯುವಕರು ಪಿಡಿಒ ವಿಚಾರದಲ್ಲಿ, ಪಿಡಿಒ ಸೆಲೆಕ್ಷನ್ ಪ್ರಾಸೆಸ್ ಅಲ್ಲಿ ಪ್ರತಿಭಟನೆ ಮಾಡ್ತಾ ಇದ್ದಾರೆ. ಕಳೆದ 20-25 ದಿನಗಳಿಂದ ರಾಜ್ಯ ಕೃಷಿ ವಿಶ್ವವಿದ್ಯಾಲಯಗಳಲ್ಲಿ ಸಾವಿರಾರು ವಿದ್ಯಾರ್ಥಿಗಳು ಕೃಷಿ ಇಲಾಖೆಯ ಎಒ ಮತ್ತು ಎಎಒ ಸುಮಾರು 945 ಹುದ್ದೆಗಳ ಬಗ್ಗೆ ಏನು ಪ್ರತಿಭಟನೆ ಮಾಡ್ತಾ ಇದ್ದಾರೆ. ಇವೆಲ್ಲ ವಿಚಾರ ಹಿಡ್ಕೊಂಡು ಪ್ರಿಯಾಂಕಾ ಖರ್ಗೆ ಅವರು ಬಹಳ ಹಗುರವಾಗಿ ಮಾತನಾಡಿದ್ದಾರೆ. ಹೋಗಿ ನೀವು 25 ದಿನಗಳ ಕಾಲ ಉಪವಾಸ ಸತ್ಯಾಗ್ರಹ ಮಾಡಿ, ಬಿಜೆಪಿಯವರು ಮಾಡಲಿ. ಯಾಕ್ರೆ ಪ್ರಿಯಾಂಕಾ ಖರ್ಗೆ ಅವರು ಇಷ್ಟು ಅಹಂಕಾರದಿಂದ ಮಾತನಾಡ್ತಾ ಇದ್ದಾರೆ? ಏನು ಅಧಿಕಾರ ಶಾಶ್ವತ ಅನ್ಕೊಂಡಿದ್ದಾರೆ ನೀವು? ಇಷ್ಟು ವರ್ಷಗಳಿಂದ ಅಧಿಕಾರವನ್ನ ಅನುಭವಿಸ್ತಾ ಇದ್ದೀರಿ ನೀವುಗಳು, ನಿಮ್ಮ ಕುಟುಂಬದವರು ಅನುಭವಿಸ್ತಾ ಇದ್ದೀರಿ. ಇವತ್ತು ಕೂಡ ಹ್ಯೂಮನ್ ಡೆವಲಪ್ಮೆಂಟ್ ಇಂಡೆಕ್ಸ್ ಅಲ್ಲಿ ಗುಲ್ಬರ್ಗಾ ಜಿಲ್ಲೆ ಕೆಳಮಟ್ಟದಲ್ಲಿರುವಂತದ್ದು. ರಾಜ್ಯದ 31 ಜಿಲ್ಲೆಗಳಲ್ಲಿ ಗುಲ್ಬರ್ಗಾ 28-29 ಸ್ಥಾನದಲ್ಲಿರುವಂತದ್ದು. ಈ ಉದ್ದಟತನ, ದುರಹಂಕಾರ, ಅಧಿಕಾರದ ಮದ ಇಳಿಸ್ತಕ್ಕಂಥದ್ದು ಹೇಗೆ ಅಂತೇಳಿ ರಾಜ್ಯದ ಜನರಿಗೆ ಗೊತ್ತಿದೆ. ನೀವು ಅಧಿಕಾರದಲ್ಲಿರುವಂಥದ್ದು ಕೇವಲ 2 ವರ್ಷ ಮಾತ್ರ. ದೇವ್ರ ಮೆಚ್ಚೋ ಹಾಗೆ ಏನು ಅಲ್ಪ ಸ್ವಲ್ಪ ಒಳ್ಳೆ ಕೆಲಸ ಮಾಡ್ಬೋದು ಅದನ್ನ ಮಾಡಿ, ಅದನ್ನ ಬಿಟ್ಬಿಟ್ಟು ಈ ರೀತಿ ಅಹಂಕಾರದಿಂದ ಮಾತನಾಡೋದನ್ನ ನಿಲ್ಲಿಸಬೇಕು ಅಂತೇಳಿ ತಮ್ಮ ಮುಖ್ಯ ನಾನು ಆಗ್ರಹವನ್ನು ಮಾಡ್ತಾ ಇದ್ದೇನೆ.